ಈ ಥರ ಒಮ್ಮೆ ಹಾಗಲಕಾಯಿಯನ್ನು ಮಾಡಿ ನೋಡ್ರಿ, ಭಾಳ ಟೇಸ್ಟ್ ಆಗಿರ್ತೈತಿ. ಸಾಂಬಾರು ಮಾಡಿ ಭಾಳ ಮಸ್ತ್ ಆಗಿರ್ತೈತಿ ಅದು. ಈ ಥರ ಒಂದು ಸಲ ಮಾಡ್ಕೊಂಡು ತಿಂದ್ರಂದ್ರೆ ನೀವು ಹಾಗಲಕಾಯಿ ಭಾಳ ಅಂದ್ರೆ ಭಾಳ ಟೇಸ್ಟ್ ಹತ್ತೈತಿ. ಅದಕ್ಕೆ ವಿಟಮಿನ್ ಸಿ ಮತ್ತು ಎ ಇರೋದ್ರಿಂದ ಹಾಗಲಕಾಯಿ ಹೆಲ್ತಿಗೆ ಭಾಳ ಒಳ್ಳೆಯದು. ಸಕ್ಕರೆ ಇದು ದೇಹದಲ್ಲಿನ ಸಕ್ಕರೆ ಅಂಶವನ್ನು ಇದು ಕಡಿಮೆ ಮಾಡ್ತೈತೆ ರೀ, ಮತ್ತು ತೂಕವನ್ನು ಇಳಿಸ್ತೈತಿ. ಚರ್ಮಕ್ಕೆ ಭಾಳ ಒಳ್ಳೇದಿದು. ಅದಕ್ಕೆ ನಾನು ಹಾಗಲಕಾಯಿಯನ್ನು ಮಾಡೋದು ತೋರ್ಸಾಕತ್ತೀನಿ. ಇವು ಎಳೆ ಹಾಗಲಕಾಯಿಯನ್ನು ಚೆಂದಾಗಿರುವಂಥ ಎಳೆಯನ್ನು ಹಾಗಲಕಾಯಿ ತೊಗೊಂಬರ್ರಿ. ತೊಗೊಂಬಂದ್ರೆ ಅವನ್ನೆಲ್ಲ ಕ್ಲೀನಂಗೆ ತೊಳೆದು ಎಲ್ಲ ಮಾಡಿ ಅವನ್ನ ಇಟ್ಕೋಬೇಕು. ಆಮೇಲೆ ಅದಕ್ಕೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡೈತಿ. ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಳಕ್ತೇನೆ ರೀ ನಾನು. ಬೆಳ್ಳುಳ್ಳಿ ಇದ್ರೆ ಅದಕ್ಕೆ ಕಾಂಬಿನೇಷನ್ ಟೇಸ್ಟ್ ಬರ್ತೈತಿ. ಅದಕ್ಕೆ ನಾನು ಬೆಳ್ಳುಳ್ಳಿಯನ್ನು ತೊಗೊಳಕ್ತೀನಿ. ಜಾಸ್ತಿನ ಬೆಳ್ಳುಳ್ಳಿ ಹಾಕ್ರಿ, ಅಂದ್ರೆ ಅದಕ್ಕೆ ಒಂದು ಟೇಸ್ಟ್ ಬರ್ತೈತಿ. ಈಗ ನೋಡ್ರಿ, ಇಷ್ಟೆಲ್ಲ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡೀನಿ. ಆಮೇಲೆ ಒಂದು ಕುಟ್ಟಾಣಿ ಒಳಗೆ ನಾನು ಶೇಂಗಾ ಕಾಳು ಇರ್ತಾವಲ್ರಿ ಹುರಿದಿದ್ದು, ಅವನ್ನ ಸಿಪ್ಪೆ ತೆಗೆದು ಅವನ್ನ ಬ್ಯಾಳೆ ಮಾಡಿ ಇಟ್ಕೊಂಡನ್ರಿ. ಅವನು ಇದ್ರೊಳಗನ ಜಜ್ಜಿ ಇಟ್ಕೊಳಕ್ತಾನೆ ರೀ. ಜಜ್ಜುದಂದ್ರೆ ಪುಡಿ ಏನು ಭಾಳ ಬೇಡ, ತರಿತರಿಯಾಗಿ ಜಜ್ಜಿದ್ರೆ ಸಾಕು. ಈಗ ನಾನು ತರಿತರಿಯಾಗಿ ಶೇಂಗಾ ಕಾಳನ್ನು ಜಜ್ಕೊಳಕ್ತಾನೆ ನೋಡ್ರಿ. ಇಷ್ಟಾದ್ರೆ ಸಾಕ್ರಿ. ಇದು ತರಿತರಿಯಾಗಿ ಜಜ್ಜಿ ಹಾಕೋದ್ರಿಂದ ಅದಕ್ಕೆ ಟೇಸ್ಟ್ ಬರ್ತೈತಿ. ಪೇಸ್ಟ್ ಮಾಡಿ ಹಾಕೋದು ಬೇಡ, ಇಷ್ಟ ಇರಲಿ. ಈಗ ನಾನು ಇದನ್ನು ಇಷ್ಟು ಕುಟ್ಕೊಳಕ್ತೇನೆ ನೋಡ್ರಿ. ಇಷ್ಟು ಕುಟ್ಟಾದಿಂದ ಅದನ್ನ ತೆಗೆದು ಪಕ್ಕಕ್ಕೆ ಇಟ್ಕೊಂಡ ಆಮೇಲೆ ಅದನ್ನ ಹಾಕ್ಬೇಕಾಗ್ತೈತಿ ಸ್ಟಪ್ಪಿಂಗಕ್ಕೆ. ಅದಕ್ಕೆ ಇದನ್ನ ನಾನು ಕುಟ್ಕೊಳಕ್ತೇನೆ ರೀ. ಈಗ ನೋಡ್ರಿ, ಇದನ್ನ ಕುಟ್ಟಿದ್ದು ನಾನು ತೆಗೆದು ಇಟ್ಕೋತೀನಿ. ಇದಾದ ನಂತರ ನಾನೇನು ಹಾಗಲಕಾಯಿ ಇರ್ತಾವಲ್ರಿ, ಈಗ ನೋಡ್ರಿ ಎಲ್ಲ ಪುಡಿ ಮಾಡಿ ಇಟ್ಕೊಂಡು ಆದಮೇಲೆ ಹಾಗಲಕಾಯಿನ ಎಳೆ ಹಾಗಲಕಾಯಿ ಇರ್ತಾವಲ್ರಿ, ಅವ್ನು ಕ್ಲೀನಂಗೆ ತೊಳೆದು ಎಲ್ಲ ಮಾಡಿ ಕ್ಲೀನ್ ಮಾಡಿ ಇಟ್ಕೊಂಡಿಂದ ಅದನ್ನ ಈ ಥರ ಕಟ್ ಮಾಡ್ಬೇಕ್ರಿ. ಕಟ್ ಮಾಡಿ ಬೀಜ ಇರ್ತಾವಲ್ರಿ ಒಳಗಿನೂ, ಅವು ಬೀಜ ಎಲ್ಲನೂ ತೆಗಿಬೇಕು. ಈಗ ಎಳೆ ಬೀಜ ಇರೋದ್ರಿಂದ ಸ್ವಲ್ಪ ಎಳೆವದಾವ ಇವು, ಎಳೆ ಕಾಯಿ ಇರೋದ್ರಿಂದ ಇಲ್ಕ ದಪ್ಪಂಗೆ ಬೀಜ ಇರ್ತಾವೆ, ಅವನ್ನ ತರೋಕ್ಕಿಂತನೂ ಇದು ಎಳೆ ಕಾಯಿನ ತರಬೇಕ್ರಿ, ಬೆಸ್ಟ್ ಆಗುತ್ತೆ. ಈಗ ನೋಡ್ರಿ, ಅದರನ್ನು ಎಲ್ಲನೂ ಇದೇ ಥರನ ಈ ಕಡೆ ಕಟ್ ಮಾಡೋದು, ಹಿಂಗೆಲ್ಲ ಕಟ್ ಮಾಡಿ ಮಧ್ಯದಲ್ಲಿ ಈ ಚಾಕು ತೊಗೊಂಡು ಕಟ್ ಮಾಡಿ ಅವನ್ನೆಲ್ಲ ಬೀಜವನ್ನು ಒಳಗಿಂದ ಹಿಂಗೆ ತಗೋಬೇಕ್ರಿ. ನೋಡ್ರಿ, ಇದಾಗ ಬೀಜನಿಲ್ಲ, ಅಷ್ಟೇ ಎಳೆದೈತಿ. ಇಂಥವು ಇದ್ರೆ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತದೆ ರೀ. ಇದು ಸ್ಟಪ್ಪಿಂಗದ್ದು ತುಂಬಗಾಯಿ ಇರ್ತಾರಲ್ರಿ, ಹಂಗೆ ನೋಡ್ರಿ. ಈಗ ಹಾಗಲಕಾಯಿನ ನಾನು ಎಲ್ಲನೂ ಚಂದಂಗೆ ಅದನ್ನ ಕಟ್ ಮಾಡಿ ಅದ್ರೊಳಗಿನ ಬೀಜ ಎಲ್ಲನೂ ತಗೊಂಡು ಇಲ್ಲೇ ಇಟ್ಕೊಳಕ್ತಾನೆ ರೀ. ನೋಡ್ರಿ, ಇದ್ರೊಳಗಿಂದು ಎಲ್ಲ ಬೀಜ ಎಲ್ಲ ತಗೋಬೇಕ್ರಿ. ಹಿಂಗೆ ಎಷ್ಟು ಇರ್ತಾವೆ ಅಷ್ಟು ಬೀಜ ತಗೊಂಡಿಂದ ಅಲ್ಲೇ ನಾವು ಸ್ಟಪ್ ಮಾಡ್ಬೇಕಾಗ್ತದೆ ರೀ. ಈಗ ನೋಡ್ರಿ, ಇದೆಲ್ಲ ಬೀಜ ತಗೊಂಡಾದ್ಮೇಲೆ ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡನಿ ಸಣ್ಣಗೆ. ಅದಕ್ಕೆ ನಾನು ಅಚ್ಚ ಖಾರದ ಪುಡಿಯನ್ನು ನಿಮಗೆ ರುಚಿಗೆ ಎಷ್ಟು ಬೇಕು ಅಷ್ಟು ಖಾರ ಹಾಕೋರಿ, ಟೇಸ್ಟ್ ಬರ್ತೈತಿ. ಈಗ ನಾನು ಅರಿಶಿಣ ಪುಡಿ, ಅಚ್ಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳಕ್ತಾನೆ. ಇವೆಲ್ಲ ಹಾಕೊಂಡಾದ್ಮೇಲೆ ನಾನೇನು ಇದು ಶೇಂಗಾ ಕುಟ್ಕೊಂಡಿದ್ನಲ್ರಿ, ಅದನ್ನೆಲ್ಲ ಶೇಂಗಾ ಪೌಡ್ರನ್ನು ಇದಕ್ಕೆ ಹಾಕೊಳಕ್ತಾನೆ ರೀ. ಈ ಸ್ಟಪ್ಪಿಂಗಿಗೆ ಇದನ್ನ ಶೇಂಗಾ ಪೌಡ್ರ್ ಹಾಕೊಳ್ಳೋದ್ರಿಂದ ಟೇಸ್ಟ್ ಬರ್ತೈತೆ ಅಂತ ಹೇಳಿ ಹಾಕೊಳಕ್ತಾನೆ. ನೋಡ್ರಿ, ಇದು ಖಾರನೂ ಮಸಾಲೆ ಖಾರನೂ ಆ್ಯಡ್ ಮಾಡಾಕ್ತಾನೆ, ಇದು ಕೆಂಪು ಅಚ್ಚ ಖಾರದ ಪುಡಿನೂ ಆ್ಯಡ್ ಮಾಡಾಕ್ತಾನೆ. ಅದಕ್ಕೆ ನಾನು ಹುಣಸೆ ರಸವನ್ನು ಹಾಕಿ ಹಾಕಿದ್ರೆ ಆತಂತೇಳಿ ಹುಣಸೆ ರಸ ಹಾಕೊಳಕ್ತಾನೆ. ಇದಕ್ಕೆ ಹುಣಸೆ ರಸ ಹಾಕೋದ್ರಿಂದ ಅದು ಸ್ಟಪ್ಪಿಂಗ್ ಮಾಡೋದ್ರಿಂದ ಅದಕ್ಕೊಂದು ಹಾಗಲಕಾಯಿಗೆ ಭಾಳ ಅಂದ್ರೆ ಭಾಳ ಟೇಸ್ಟ್ ಬರ್ತೈತಿ. ನೀವು ಹಾಗಲಕಾಯಿನ ಅನ್ಸಂಗಿಲ್ಲ, ಅಷ್ಟು ಅದು ಕಹಿನ ಅನ್ಸಲ್ರಿ, ಹಂಗಾಗುತ್ತೆ. ಆ ಟೇಸ್ಟ್ ಬರ್ತೈತಿ ಇದಕ್ಕೆ ಈ ಥರ ಮಾಡ್ಕೊಂಡು ತಿಂದ್ರೆ. ನೋಡ್ರಿ, ಇದಕ್ಕೆಲ್ಲ ನಾನು ಸ್ಟಪ್ ಮಾಡಾಕ್ತಾನೆ. ಇದಕ್ಕೆ ಹುಣಸೆ ರಸ ಇರೋದ್ರಿಂದ ನೀವು ಎಷ್ಟು ಬೇಕಷ್ಟು ಹುಳಿನೂ ಹಾಕ್ರಿ, ಉಪ್ಪನ್ನು ಹಾಕ್ರಿ, ಖಾರನೂ ಹಾಕ್ರಿ. ಮಸಾಲೆ ಖಾರ, ಅಚ್ಚ ಖಾರದ ಪುಡಿ ಎರಡೂ ಹಾಕೋದ್ರಿಂದ ಇದು ಭಾಳ ಟೇಸ್ಟ್ ಬರ್ತೈತೆ. ನೋಡ್ರಿ, ಈಗ ಎರಡನ್ನೂ ನಾನು ಇದಕ್ಕೆ ಹಾಕೀನಿ, ಮತ್ತು ಈರುಳ್ಳಿಯನ್ನು ಹಾಕೀನಿ, ಶೇಂಗಾ ಪೌಡ್ರ್ ಹಾಕೀನಿ. ಇವೆಲ್ಲನೂ ಹಾಕಿ ಸ್ಟಫ್ ಮಾಡೋದ್ರಿಂದ ಪಲ್ಯ ಭಾಳ ಟೇಸ್ಟ್ ಬರ್ತೈತೆ ಇದು. ನೋಡ್ರಿ, ಈಗ ಇದನ್ನು ಮಾಡಾಕ್ತಾನೆ ನೋಡ್ರಿ. ಇದ್ರೊಳಗೆ ಏನು ಮಾಡ್ಬೇಕಂದ್ರೆ ಮತ್ತು ಅದು ಏನಾದರೂ ಬೀಜದು ಉಳ್ದಿದ್ರೆ ಅದನ್ನ ತೆಗೆದು ಇದನ್ನು ಸ್ಟಫ್ ಮಾಡ್ಬೇಕ್ರಿ. ನೋಡ್ರಿ, ಇದಕ್ಕೆಲ್ಲನೂ ನಾನು ಹಾಗಲಕಾಯಿಗೆ ಎಲ್ಲ ಹಾಗಲಕಾಯಿಗೂ ಇದನ್ನು ನಾನೇನು ಸ್ಟಫಿಂಗ್ ಮಾಡ್ಕೊಂಡಿದ್ನಲ್ರಿ ಅದನ್ನ ಅಷ್ಟು ಹಾಕೇನಿ ರೀ. ಇಷ್ಟನ್ನು ಮಾಡಿಟ್ಕೊಂಡು ಇವನೀಗ ನಾನು ಎಣ್ಣೆ ಹಾಕಿ ಒಂದು ಪಾತ್ರೆ ತೊಗೊಂಡು ಎಣ್ಣೆ ಹಾಕ್ಬೇಕಾಗ್ತದೆ ರೀ. ಅದಕ್ಕೆ ಎಲ್ಲ ಹಾಕ್ಕೊಂಡು ಇವನ್ನ ಹಾಕೋಬೇಕ್ರಿ ಹಾಗಲಕಾಯಿ. ನೋಡ್ರಿ, ಈಗ ಎಣ್ಣೆ ಹಾಕ್ಕೊಂಡನಿ. ಎಣ್ಣೆ ಹಾಕ್ಕೊಂಡಾದ್ಮೇಲೆ ಇವನ್ನ ಹಾಗಲಕಾಯಿ ಇಟ್ಕೊಳಕ್ತಾನೆ ರೀ. ಎಣ್ಣೆ ಒಳಗನೆ ಇಟ್ಕೋಬೇಕು. ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಿದ್ರೆ ಇನ್ನೂ ಚಲೋ ಆಗ್ತಾವೆ. ಇರಲಿಲ್ಲ ಅಂದ್ರೆ ಹೆಲ್ತ್ ಪರ್ಪಸ್ ಸ್ವಲ್ಪ ಎಣ್ಣೆ ಹಾಕಿನೂ ಇದನ್ನು ಮಾಡ್ಕೋಬೋದು ರೀ.
ಈಗ ನೋಡ್ರಿ ಇಷ್ಟು ಎಣ್ಣೆ ಹಾಕಿ ಅದನ್ನ ಉಮ್ಗೊಳಿಸ್ಬೇಕತ್ತಾರಲ್ರಿ, ಹಂಗೆ ಒಂದು ಏನಾರ ಮ್ಯಾಲೆ ಮುಚ್ಚಿಬಿಡ್ಬೇಕ್ರಿ. ಮುಚ್ಚಾದ್ಮೇಲೆ ಅವು ನೋಡ್ರಿ ಎಷ್ಟು ಮಸ್ತ್ ಆಗಿರ್ತಾವೆ. ಭಾಳ ಅಂದ್ರೆ ಭಾಳ ಟೇಸ್ಟೂ ಆಗ್ತಾವೆ, ಮಸ್ತ್ ಆಗ್ತೈತಿ. ಹಾಗಲಕಾಯಿ ತಿನ್ಲಾರ್ದವರು ತಿಂತಾರೆ ಈ ಥರ ಮಾಡಿಕೊಟ್ರೆ. ಈಗ ನೋಡ್ರಿ ಅದು ಎಣ್ಣೆ ಒಳಗೆಲ್ಲ ಬೆಂದಾವಲ್ರಿ, ಆಮೇಲೆ ನಾವು ನೀರನ್ನು ಹಾಕೋಬೇಕಾಗತ್ತೆ. ಯಾಕಂದ್ರೆ ಇದು ಬಿರುಸಿರೋದ್ರಿಂದ ಸ್ವಲ್ಪ ಕುದಿಬೇಕ್ರಿ, ಅಂದ್ರೆ ಟೇಸ್ಟ್ ಬರ್ತೈತಿ. ಈಗ ನೋಡ್ರಿ ನೀರು ಹಾಕಿ ನಾನು ಹಾಗಲಕಾಯಿ ಇಟ್ಟೇನಲ್ರಿ, ಅದೆಲ್ಲ ನೀರು ಹಿರ್ಕೊಂಡೈತಿ, ಇನ್ನೂ ಕುದ್ದಿಲ್ರಿ. ಅವು ಕಟ್ ಮಾಡಿ ನೋಡ್ರಿ, ಕಟ್ ಆಗಲಿಲ್ಲ ಅಂದ್ರೆ ಅವು ಕುದ್ದಿರಂಗಿಲ್ಲ ರೀ. ಈಗ ಇನ್ನೂ ಕಟ್ ಆಗ್ತಾಯಿಲ್ಲ, ಅದಕ್ಕೆ ನಾನು ಮತ್ತೊಂದು ಸ್ವಲ್ಪ ಅದನ್ನ ಮುಚ್ಚಿಡ್ಬೇಕಾಗ್ತದೆ ರೀ. ಈಗ ನೋಡ್ರಿ ಇನ್ನೂ ಕಟ್ ಆಗಾಕತ್ತಿಲ್ಲ ಅವು, ಯಾಕಂದ್ರೆ ಇನ್ನೊಂದು ಸ್ವಲ್ಪ ಕುದಿಬೇಕು. ಅವು ಸ್ಟೀಮ್ ಮೇಲೆ ಕುದ್ದಂಗೆ ಸ್ವಲ್ಪ ನೀರು ಹಾಕಕ್ಕೆ ಕುದಿಸ್ರಿ, ಅವು ಟೇಸ್ಟ್ ಬರ್ತಾವ್ರಿ. ಅಂದರೆ ಜಾಸ್ತಿ ನೀರು ಒಮ್ಮೆ ಹಾಕಿಬಿಡ್ಬಾರ್ದು. ಈಗ ಇನ್ನೊಂದು ಸ್ವಲ್ಪ ಇದಕ್ಕೆ ನೀರು ಹಾಕೊಂಡ್ರೆ, ನೀರು ಹಾಕೊಂಡು ಅದನ್ನು ಮತ್ತೊಂದಿಷ್ಟು ಮುಚ್ಚಿಟ್ಟು ತೆಗೆದುಬಿಡೋಣ. ನೋಡಿ ಈಗ ಮತ್ತೆ ಮುಚ್ಚಿಟ್ಟೇನಿ. ಈಗೆಲ್ಲ ಅದು ನೀರು ಹೀರ್ಕೊಂಡೈತೆ. ನೀರೆಲ್ಲ ಹಿರ್ಕೊಂಡು ಆದಮೇಲೆ ಅದು ಹಾಗಲಕಾಯಿಗೆ ಸ್ಟಫ್ ಮಾಡಿದ್ದಕ್ಕೆ ಇದೆಲ್ಲ ಹಿರ್ಕೊಂಡಿದ್ದಕ್ಕೆ ಎಲ್ಲ ಖಾರ ಉಪ್ಪು ಹುಳಿ ಕರೆಕ್ಟ್ ಹಾಕಿದ್ರೆ ಭಾಳ ಮಸ್ತ್ ಟೇಸ್ಟ್ ಬರ್ತೈತಿ. ಅದಕ್ಕೆ ಆಮೇಲೆ ನಾವು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಹಿಂಗೆ ಗಾರ್ನಿಷ್ ಮಾಡ್ಬೇಕ್ರಿ. ಆಮೇಲೆ ಈಗ ಸಾಂಬಾರು ಮಾಡಿ ಅದ್ರೊಳಗೆ ಇದನ್ನ ಹಾಕೋದು ನಾನು ಹೇಳ್ಕೊಡ್ತೀನಿ. ಈಗ ನೋಡ್ರಿ ಸಾಂಬಾರು ಹೆಂಗೆ ಮಾಡೋದು ಅಂತ ಹೇಳ್ಕೊಡಾಕ್ತೀನಿ. ಸಾಂಬಾರು ಕೈ ಎಲ್ಲ ಒಗ್ಗರಣೆ ಹಾಕಿ ಅದನ್ನು ಎಲ್ಲ ಚಟ್ಪಟ ಅಂದಮೇಲೆ ಈ ಬೆಳ್ಳುಳ್ಳಿ ಜಜ್ಜಿದ್ದೆಲ್ಲ ಹಾಕ್ಕೊಂಡು ಅದಕ್ಕೆ ಸಾಂಬಾರನ್ನು ಮಾಡ್ಕೋಬೇಕ್ರಿ. ಟೇಸ್ಟಿಯಾಗಿರುವಂಥ ಒಂದು ಸಾಂಬಾರು ಕಾಯಿ ಈಗ ಹಾಗಲಕಾಯಿ ಕಾಂಬಿನೇಷನ್ ಭಾಳ ಇರ್ತೈತೆ ರೀ. ಈಗ ನೋಡ್ರಿ ಇದನ್ನೆಲ್ಲ ನಾನು ಬೆಳ್ಳುಳ್ಳಿಯನ್ನು ಜಜ್ಜಿಟ್ಕೊಳಕ್ತೀನಿ, ಜಜ್ಕೊಂಡು ಹಾಕೋಬೇಕ್ರಿ ಇದಕ್ಕೆ. ಈಗ ನೋಡ್ರಿ ಬೆಳ್ಳುಳ್ಳಿ ಇಟ್ಕೊಂಡಿದ್ದನ್ನು ಈ ಸಾಂಬಾರು ಮಾಡಿಬಿಟ್ರೆ ಒಂದು ಘಮನೂ ಚಂದ ಇರ್ತೈತಿ, ಭಾಳ ಟೇಸ್ಟ್ ಆಗಿರ್ತೈತಿ. ಈಗ ನೋಡ್ರಿ ಇದನ್ನೆಲ್ಲ ಹಾಕೊಳಕ್ತೀನಿ. ಸ್ವಲ್ಪ ಪಾಲಕ್ ಸೊಪ್ಪು ಕರಿಬೇವು ಕೊತ್ತಂಬರಿ ಇವೆಲ್ಲನೂ ಸಾಂಬಾರ್ಗೆ ಹಾಕಿ ನಾನು ಒಂದು ಟೇಸ್ಟಿಯಾದ ಸಾಂಬಾರನ್ನು ಮಾಡಿ ಹಾಗಲಕಾಯಿದನ್ನು ಹಾಕೊಳಕ್ತೀನಿ. ಈಗ ನೋಡ್ರಿ ಇದಕ್ಕೆ ಎಲ್ಲ ಟೊಮೆಟೊ ಹಾಕೊಳಕ್ತೀನಿ. ಟೊಮೆಟೊ ಎಲ್ಲ ಚಂದಂಗೆ ಅವು ಇದನ್ನು ಮಾಡ್ಬೇಕ್ರಿ. ಸ್ವಲ್ಪ ಅರಿಶಿನ ಪುಡಿ ಹಾಕಿ ಟೊಮೆಟೊ ಫ್ರೈ ಮಾಡಿರಿ, ಅಂದ್ರೆ ಟೇಸ್ಟ್ ಬರ್ತೈತೆ. ಅದು ಟೊಮೆಟೊದ್ದು ಒಂದು ಹುಳಿ ಬಿಟ್ಕೋತೈತಿ, ಅದಕ್ಕೆ ಟೇಸ್ಟ್ ಬರ್ತೈತಿ. ಈಗ ನೋಡ್ರಿ ಟೊಮೆಟೊವನ್ನು ಹಾಕೈತಿ. ಈಗ ನೀವು ಎಷ್ಟು ಬೇಕಷ್ಟು ಟೊಮೆಟೊನು ಹಾಕೋರಿ, ಅಂದ್ರೆ ಅದು ಸಾಂಬಾರು ಮಸ್ತ್ ಆಗ್ತೈತಿ. ಈಗ ನೋಡ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳಕ್ತಾನೆ. ನಿಮಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೋರಿ, ಭಾಳ ಟೇಸ್ಟ್ ಬರ್ತೈತಿ. ಯಾಕಂದ್ರೆ ನಿಮ್ಮ ಟೇಸ್ಟಿಗೆ ತಕ್ಕಂಗೆ ಉಪ್ಪು ಹಾಕೊಂಡ್ರೆ ಅದು ರುಚಿಯಾಗಿ ಬರ್ತೈತೆ ರೀ. ಈಗ ನೋಡ್ರಿ ನೀರು ಹಾಕೊಳಕ್ತಾನೆ. ನಿಮಗೆ ಎಷ್ಟು ತಿಕ್ನೆಸ್ ಬೇಕೋ ಅಷ್ಟು ಹಾಕೊಳಕ್ಕೆ ಬರ್ತೈತಿ ನೀರು. ಈಗ ಮೊದಲು ಸ್ವಲ್ಪ ಹಾಕೋರಿ, ಆಮೇಲೆ ಮತ್ತೆ ಹಾಕೊಳಕ್ಕೆ ಬರ್ತೈತೆ ರೀ. ಈಗ ಇಷ್ಟು ಹಾಕೊಂಡು ಅದು ಒಗ್ಗರಣೆ ಎಲ್ಲ ಇದ್ರೊಳಗೆ ಕುದಿಬೇಕ್ರಿ. ಅದು ಕುದಿತಾ ಇರುವಾಗ ನಾವು ಏನು ಮಾಡ್ಬೇಕಂದ್ರೆ ಒಂದು ಸ್ವಲ್ಪ ಯಾವ್ದು ಖಾರ ಹಾಕೋಬೇಕು. ನಾನು ಮನೇಲಿ ಮಾಡಿದ್ದ ಮಸಾಲೆ ಖಾರ ಇರ್ತೈತಲ್ರಿ, ಅದನ್ನೂ ಹಾಕೊಳಕ್ತೀನಿ. ಇನ್ನೊಂದು ಸ್ವಲ್ಪ ಬೇಕಾದ್ರೆ ನೀವು ಅದು ಕೆಂಪು ಖಾರ ಇರ್ತೈತಲ್ರಿ, ಅದನ್ನು ಹಾಕೋಬೋದು. ಈಗ ನಾನು ಇಲ್ಲೇ ಅದಕ್ಕೆ ಟೇಸ್ಟ್ ಬರಲಿ ಅಂಥೇಳಿ ಸ್ವಲ್ಪ ಅಚ್ಚ ಖಾರದ ಪುಡಿನೂ ಹಾಕೊಳಕ್ತೀನಿ. ಇದೇನು ಬೇಳೆ ಕುದ್ದಿರ್ತೈತಲ್ರಿ, ಆ ಬೇಳೆ ಕುದಿಸಿದ್ದನ್ನು ಈ ಸಾಂಬಾರ್ದು ಏನು ಒಗ್ಗರಣೆ ಹಾಕ್ಕೊಂಡಿರ್ತೇವೆ ಅದಕ್ಕೆ ಹಾಕಿಬಿಡೋದ್ರಿ. ಭಾಳ ಈಸಿಯಾಗಿರುವಂಥ ಒಂದು ಟೇಸ್ಟಿಯಾಗಿರುವಂಥ ಒಂದು ಒಳ್ಳೆ ಸಾಂಬಾರಿದು. ಇದನ್ನು ಹಾಗಲಕಾಯಿಯನ್ನು ಹಾಕಿ ಇದನ್ನು ತಿಂದುಬಿಟ್ರೆ, ಈ ಥರ ಮಾಡ್ಕೊಂಡು ತಿಂದ್ರೆ ಅದ್ರದ್ದೊಂದು ಟೇಸ್ಟನ್ನು ಬೇರೆ ಇರ್ತೈತೆ ರೀ. ಈಗ ನೋಡ್ರಿ ಈ ಸಾಂಬಾರು ರೆಡಿ ಆಗತೈತಿ. ಈಗ ಬೇಳೆ ಸಾಂಬಾರದು ಮಸ್ತಾಗಿರುವಂಥ ಒಂದು ಸಾಂಬಾರು ರೆಡಿ ಆಗೈತಿ. ಈಗ ಅದಕ್ಕೆ ಹಾಗಲಕಾಯಿ ಕಾಂಬಿನೇಷನ್ಗೆ ಅಂತೇಳಿನೇ ಈ ಸಾಂಬಾರನ್ನ ಮಾಡ್ಕೊಂಡನಿ. ಇದನ್ನು ನೋಡ್ರಿ ಎಷ್ಟು ಮಸ್ತಾಗೈತಿ. ಈಗೇನು ನಾವು ಇವನ್ನೆಲ್ಲ ಮಾಡಿಟ್ಕೊಂಡಿರಲ್ರಿ, ಗಾರ್ನಿಷ್ ಮಾಡಿ ಇಟ್ಕೊಂಡಿಂಥ ಇದನ್ನು ಹಾಗಲಕಾಯಿನ ಇದ್ರೊಳಗೆ ಹಾಕ್ಬೇಕ್ರಿ. ನೋಡ್ರಿ ಒಂದೊಂದಾಗಿ ನಾವು ಸಾಂಬಾರ್ಗೆ ಹಾಕ್ಕೊಂಡು ಇದನ್ನು ಈಗ ನೋಡಿ ಕಟ್ ಆಗುತ್ತೆ. ಇದು ಅಂದ್ರೆ ಇದು ಕುದ್ದೈತೆ ಅಂತ ಹೇಳಿ ಅದನ್ನು ನಾವು ಸಾಂಬಾರು ಹಿಂಗೆ ಹಾಕ್ಕೊಂಡು ಆಮೇಲೆ ಅದನ್ನ ಹಾಗಲಕಾಯಿನ ಹಾಕೋಬೇಕ್ರಿ. ಈ ಥರ ಒಮ್ಮೆ ಹಾಗಲಕಾಯಿದು ಪಲ್ಯ ಮಾಡಿ ನೋಡ್ರಿ. ಬಿಸಿ ಬಿಸಿ ಅನ್ನ ತುಪ್ಪ ಹಾಕ್ಕೊಂಡು ಇದನ್ನು ಈ ಥರದ ಒಂದು ಹಾಗಲಕಾಯಿ ಇದನ್ನು ಹಾಕ್ಕೊಂಡು ಪಲ್ಯ ಹಾಕ್ಕೊಂಡು ತಿಂದು ನೋಡ್ರಿ. ಭಾಳ ಅಂದ್ರೆ ಸೂಪರ್ ಆಗಿರ್ತೈತಿ. ಡಿಫ್ರೆಂಟ್ ಟೇಸ್ಟ್ ಇರ್ತೈತಿ. ಇದಕ್ಕೆ ಹಾಗಲಕಾಯಿನ ಅನ್ಸಲ್ಲ, ಅಷ್ಟು ಟೇಸ್ಟಾಗಿ ಬರ್ತೈತಿ. ಇದಕ್ಕೆ ನೋಡಿ ಕಹಿ ಕಡಿಮೆ ಆಗ್ತೈತಿ. ಮತ್ತು ಸ್ಟಫಿಂಗ್ ಮಾಡಿ ಈ ಥರ ಹಾಕ್ಕೊಂಡಿರೋದ್ರಿಂದ ಅದ್ರ ಮಜಾನ ಬೇರೆ ಬರ್ತೈತಿ. ಮಾಡಿ ಇದನ್ನು ಮಾಡಿ ನೋಡ್ರಿ, ಮಸ್ತಾಗಿರ್ತೈತಿ. ಬಿಸಿ ಬಿಸಿಯಾದ ರೊಟ್ಟಿ ಚಪಾತಿ ಬಿಸಿಯಾದ ಅನ್ನಕ್ಕೆ ಭಾಳ ಅಂದ್ರೆ ಭಾಳ ಟೇಸ್ಟಾಗಿರುವಂಥ ಒಂದು ಇದು ಹಾಗಲಕಾಯಿ ಪಲ್ಯ ಈ ಥರನೂ ಮಾಡಿ ನೋಡ್ರಿ ಅಂತೇಳಿ ನಿಮ್ಮ ಜೋಡಿ ನಾನು ಇದನ್ನ ಶೇರ್ ಮಾಡ್ಕೊಳಕ್ತೀನಿ. ನೀವು ನಮ್ಮ ಸೂಪರ್ ಭೋಜನ ಚಾನಲ್ ಸಬ್ಸ್ಕ್ರೈಬ್ ಆಗ್ರಿ. ನೀವು ಸಬ್ಸ್ಕ್ರೈಬ್ ಆಗೋದ್ರಿಂದ ನಮಗೆ ಒಳ್ಳೆ ಪ್ರೋತ್ಸಾಹ ಸಿಗ್ತೈತಿ. ನಾ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಮ್ಯಾಲೆ ಹಾಕಿ
ಅದನ್ನ ಚೆಂದಾಗ ಗಾರ್ನಿಷ್ ಮಾಡಿ ತೋರ್ಸಾಕತ್ತೀನಿ. ಭಾಳ ಮಸ್ತಾಗಿರುವಂಥ ಒಂದು ಇದು ಹಾಗಲಕಾಯಿದು ಪಲ್ಯ ಇರ್ತೈತಿ. ಈ ಥರ ಮಾಡಿ ನೋಡ್ರಿ ನೀವು ಒಂದ್ಸಲ. ನೋಡ್ರಿ ಎಷ್ಟು ಸೂಪರಾಗಿ ಕಾಣಕತ್ತೈತಿ, ನೋಡಾಕನ ಅಷ್ಟು ಚಂದ ಇರ್ತೈತಿ. ಅದೆಲ್ಲ ಕಹಿ ಕಡಿಮೆ ಆಗಿರ್ತೈತಿ, ನಿಮ್ಗೆ ಮಜಾ ಅನ್ನಿಸ್ಬಿಡ್ತೈತಿ ಏನಪ್ಪ ಇದು ಹಾಗಲಕಾಯಿನ ಅಂಥೇಳಿ. ಅಷ್ಟು ಟೇಸ್ಟ್ ಆಗಿರ್ತೈತಿ.